ಒಂದು ಕಡೆ ಪ್ರೀತಮ್ ಗೌಡ್ರು ಮೈತ್ರಿ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ರೆ ಮತ್ತೊಂದು ಕಡೆ ಶಾಕ್ ಎದುರಾಗಿದೆ ಹಾಸನದಲ್ಲಿ ಮೈತ್ರಿ ನಾಯಕರುಗಳಿಗೆ. ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಪ್ರೀತಮ್ ಗೌಡ ಬೆಂಬಲಿಗರ ಬೆಂಬಲ. ಶ್ರೇಯಸ್ ಪಟೇಲ್ ಭೇಟಿಯಾಗಿದ್ದಾರೆ ಉದ್ದೂರು ಪುರುಷೋತ್ತಮ್ ಅವರು. ಪುರುಷೋತ್ತಮ್ ಬಗ್ಗೆ ಪ್ರೀತಮ್ ಗೌಡ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಮ್ಮ ಯಾವ ಬೆಂಬಲಿಗರು ಕಾಂಗ್ರೆಸ್ ಜೊತೆಗೆ ಹೋಗಿಲ್ಲ, ಹೋಗೋದು ಕೂಡ ಇಲ್ಲ. ಈಗ ಯಾರೋ ಹೋಗಿರುವ ಒಬ್ಬ ಬೂತ್ ಅಧ್ಯಕ್ಷ ಕೂಡ ಅಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವೇ ಕಾಂಗ್ರೆಸ್ನವರನ್ನ ಕರೆತರುವಂತಹ ಪ್ರಯತ್ನ ಮಾಡ್ತಿದ್ದೇವೆ. ನಮ್ಮ ಕಾರ್ಯಕರ್ತರು ಪ್ರತ್ಯೇಕ ಸಭೆಯ ಅಗತ್ಯತೆ ಏನೂ ಇಲ್ಲ ಅಂತ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ NDA ಅಭ್ಯರ್ಥಿ ಪರ ಕೆಲಸವನ್ನ ಮಾಡ್ತಾರೆ ಅಂತ ವಿಶ್ವಾಸದ ಮಾತನ್ನ ಪ್ರೀತಮ್ ಗೌಡ್ರು ಆಡಿರುವಂಥದ್ದು. ನಾನು ಹೇಳ್ತಿದ್ದೀನಲ್ಲ ಅಣ್ಣ, ಇಲ್ಲಿ ಮೈಸೂರಲ್ಲಿ ಇದ್ದೀನಿ. ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬ ಎಲ್ಲರನ್ನು ಕರೆದಿ ಮಾತನಾಡೋ ಅಂತ ಕೆಲಸ ಮಾಡಿ. ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ನಾನೇ ಕಾಂಗ್ರೆಸ್ ಅವ್ರನ್ನ ಕರ್ಕೊಂಡು ಬಂದು BJPಗೆ ಸೇರಿಸ್ತಿದ್ದೀವಿ. ಗೊಂದಲವನ್ನ ವಿನಾಕಾರಣ ಚರ್ಚೆಗೆ ಆಸ್ಪದ ಕೊಡೋದು ಬೇಡ. ನಾನು ಇವತ್ತು ರಾತ್ರಿ ಹೋಗಿ ನಾಳೆ ಹಬ್ಬದ ಪ್ರಯುಕ್ತ ಹಾಸನಲ್ಲಿ ಇರ್ತೀನಿ. ಇದ್ದು ಚರ್ಚೆಯನ್ನು ಮಾಡಿ ಯಾವ ರೀತಿಯಾಗಿ ಸುಸೂತ್ರವಾಗಿ NDA ಅಭ್ಯರ್ಥಿ ಗೆಲ್ಲಬೇಕು ಅದಕ್ಕೆ ನಾವು. ನಿಮಗೆ ಗೊತ್ತಾ ಅವ್ರು ಯಾವ ಜವಾಬ್ದಾರಿ ಇದೆ? ಬೂತ್ ಅಧ್ಯಕ್ಷನೂ ಅಲ್ಲ ಅವನು. ಒಬ್ಬ ಯಾರೋ ಒಬ್ಬ ಹೋಗಿರ್ತಾನೆ, ಫೋಟೋ ತೆಗೆದಿದ್ರೆ ಅವನು ನನ್ನ ಬೆಂಬಲಿಗರು ಅಂತ ಹೇಳಕ್ಕ ಯಾರು ಹೋಗೋದು ಇಲ್ಲ ಅಣ್ಣ. ನಾನು ನಿಮ್ಗೆ ಹೇಳ್ತಾ ಇರೋದೇನು, ಇವತ್ತು ರಾತ್ರಿ ನಾನು ಹಾಸನ್ಗೆ ಹೋಗ್ತಾ ಇದ್ದೀನಿ. ನಾಳೆ ಹಬ್ಬ ಇದೆ, ಮಾತನಾಡ್ತೀವಿ. ಯಾವುದೋ ಒಬ್ಬ ವ್ಯಕ್ತಿ ಫೋಟೋ ಹೊಡ್ಸ್ಕೊಂಡ್ರೆ ಕಾಂಗ್ರೆಸ್ ಅವ್ರನ್ನ ಹೋಗಿ ನಾನು ಕಾಫಿ ಕುಡಿತಿರ್ತಾರೆ, ಒಂದು ಪಾಂಪ್ಲೆಟ್ ಕೊಟ್ಟರೆ ಅವ್ರ ಪಾರ್ಟಿ ಸೇರ್ಪಡೆ ಅಂತ ನಾನು ಹೇಳ್ತಿದ್ದೀನಿ.